ಜಾತ್ರೆಯಾಗ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗ್ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವ್ರು ಅವ್ರ. ಈಗ ಈ ಫ್ಯಾಕ್ಟ್ರಿ ಬಂತಂದ್ರ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳದವ್ರ ಅವ್ರ. ಹೆಂಗ್ ಬಂದ್ರು, ಯಾಕೆ ಬಂದೆ, ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ ಮನೆಗ್ ಬರ್ತೀನಿ ನಾನು, ಮನಿಗ್ ಬಂದು ಪಾತ್ಪೂಜೆ ಮಾಡ್ಕೊಂಡಿರಿ, ನನ್ ಜೋಳಿ ಕಾಣಿಕ ಹಾಕಿರಿ, ಕೊಟ್ಟಿರಿ, ಮಠಕ್ಕೆ ಧಾನ್ಯ ಕೊಟ್ಟಿರಿ, ಇಸ್ಕೊಂಡ್ ಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷಾ ಕೊಟ್ಟು, ಮಠದ ದಾಸೋಗ ನಡೆಸಿದಂತ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ವಿರುದ್ಧ. ನಾನು ಹೇಳಿದ್ದು ಸತ್ಯ, ಆದ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳಕ್ಕಾಗದು. ನನಗಿದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡೇನೆ. ನನ್ನ ಭಕ್ತರಿಗೆ ಕಷ್ಟ ಬಂದು, ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ. ನಾವು ಉಳಿಬೇಕಾಗೈತಲ್ಲ, ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ, ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನ್ ಹೇಳಿತು ಅಂದ್ರ, ಇಲ್ಲ, ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ, ಕೇಳದೆ ಇರುವಾಗ ಅಜ್ಜ ನೀವು ಒಂದು ಹೇಳಲೇಬೇಕು, ಮುಂದಿಂದ ನನಗ್ ಗೊತ್ತಿಲ್ಲ, ನಾ ಹೇಳದೆ ಇದ್ರ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಇದನ್ನ ಮಾಡಬೇಕು ಮಕ್ಕಳಿಗೆ.